ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತು ವ್ಲಾಗ್ ಏನಂದರೆ ಇದೇ ನೋಡ್ರಿ, ಮೆಕ್ಯಾನಿಕ್ ಮಾಡ್ತಾ ಇದ್ದಾನೆ ನನ್ನ ಮಗ ಸೈಕಲ್ಲು. ಎಲ್ಲ ಪಾರ್ಟ್ಸ್ ಬಿಚ್ಚಿ ತೊಳೆದು ಹಾರಾಕಿದ್ದಾನೆ ಬಿಸಿಲಲ್ಲಿ. ಟೈರುಗಳೆಲ್ಲ ನೋಡ್ರಿ ಗೇಟ್ಗೆ ಹಿಂಗೆ ತಗ್ಲಾಕಿದ್ದಾನೆ. ಈ ಕಬೋರ್ಡ್ಸ್ ಫುಲ್ ಅವನ್ನೇ ಇಟ್ಕೊಂಡಿದ್ದಾನೆ, ಸೈಕಲ್ ಐಟಮ್ಸ್ ಎಲ್ಲನೂ. ಈಗ ಹಾಸ್ಟ್ಲಿಂದ ಬಂದಿದ್ದಾನಲ್ಲ, ಅದನ್ನು ಬಿಚ್ಚಿ ರಿಪೇರಿ ಮಾಡಿ ಇದು ಮಾಡೋದು. ಸೈಕಲ್ ಪಾರ್ಟ್ಸ್ ಬಿಚ್ಚಿಬಿಟ್ಟು ಜೋಡಿಸ್ತಾರೆ. ಕಳ್ಳಿ ಬಂದ್ಲು ನೋಡ್ರಿ, ಈಗ ಸಖತ್ ಕಳ್ಳಿ ಇವಳು. ಇಳಿಗಳು ಎಲ್ಲ ತಗೊಬಂದು ತಿನ್ನೋದು, ಬಾಕ್ಲಲ್ಲಿ ಬಿಟ್ಟು ಓಡೋಗೋದು. ಮರಿ ಹಾಕೈತೆ ಅಲ್ಲಿ, ಬೇರೆಯವ್ರ ಮನೆ ಹತ್ರ ಇರುತ್ತೆ ಮರಿ. ಮಾತಾಡ್ಸಿದ್ರೆ ಸಾಕು ಓಡೋಗ್ತಾಳೆ. ಇಲಿಗಳು ತರೋದು, ನನಗೆ ಕ್ಲೀನ್ ಮಾಡೋ ಅಂತ ಬಿಟ್ಟು ಹೋಗೋದು. ಈಗ ಎಲ್ಲ ಹಾರ್ಕೊಂಡೈತಂತೆ ಸೈಕಲ್ಲು. ಗಾಳಿ ಹಾಕ್ತಾ ಇದ್ದಾನೆ. ಸುಸ್ತಾಗ್ತೈತಪ್ಪ ಅಂತ ಹೇಳ್ತಾನೆ. 2 ಟೈರ್ಗೆ ನಾನು ಅಲ್ಗೂ ಗಾಡೀಲಿ ಹೋಗಿ ಇದು ಮಾಡಿಸ್ಕೊಬರೋಗಿ ಹೋಗ ಅಂತಂದರೆ, ಇಲ್ಲ ಬಿಡು ಪಂಪ್ ಐತಲ್ಲ ಮನೆಯಲ್ಲೇ, ನಾನೇ ತುಂಬ್ತೀನಿ ಗಾಳಿ ಅಂತ. ಈಗ ಆಗಿದೆ ನೋಡ್ರಿ, ಎಲ್ಲ ಜೋಡಿಸ್ತಾ ಇದ್ದಾನೆ. ಕ್ಲೀನಾಗಿ ಜೋಡಿಸಿ ಎಲ್ಲ ಸೈಕಲ್ ಚೈನು ಎಲ್ಲ ಹಾಕವನೆ. ಇಬ್ಬರು ಅಷ್ಟೇ, ಅವನು ಅಷ್ಟೇ ಇವನು ಅಷ್ಟೇ. ಸೈಕಲ್ಲು ಫುಲ್ ಪಾರ್ಟ್ಸ್ ಸಪ್ರೇಟ್ ನಾವು ಕೊಟ್ರು ಕ್ಲೀನಾಗಿ ಹಂಗೆ ಜೋಡಿಸ್ತಾರೆ ಇಬ್ಬರೂ. ಕೈ ನೋಡ್ರಿ ಹೆಂಗೈತೆ, ತೋರಿಸು ಇನ್ನೊಂದ್ಸಲಿ ಕೈ ಅಂದರೆ ಹೇಗೆ ನೋಡ್ರಿ, ಯಾವ ಥರ ಬಟ್ಟೆ ಎಲ್ಲ ಕಸರೆ ಮಾಡ್ಕೊಂಡವನೆ. ಸರಿ, ನಾನು ಏನು ಮಾಡ್ತಾನೆ ಮಾಡ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆಗೋದೆ. ಇವತ್ತೆಲ್ಲ ಇದೇ ಕೆಲಸ ಇವಂದು. ಕ್ಲೀನಾಗೆಲ್ಲ ಜೋಡಿಸಿ ಟೈಟ್ ಮಾಡಿ ಇವಾಗ ಸಾಯಂಕಾಲ ತುಳಿಲೇಬೇಕು ಅಂತ. ನಾನು ಚಿತ್ರಾನ್ನ ಮಾಡ್ತಾಯಿದ್ದೆ ಬೆಳಗ್ಗೆ ಟಿಫನ್ಗೆ. ಹುಣ್ಸೆಹಣ್ಣು ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ, ಕರಿಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪ, ಒಣಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸೆಕಾಯಿ ನೋಡಿರಿ, ಹುಣ್ಸೆಹಣ್ಣಿಂದ ಮಾಡಿರಿ, ಒಂದ್ಸಲ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಐಟಮ್ ತೊಗೊಂಡು ಮಾಡೋದು. ಮಾಮೂಲಿ ಇದಕ್ಕೆ ಮಾಡ್ತೀವಲ್ಲ ಅದೇ ಥರನೇ. ಬಟ್ರು ಮಾಡಿದ್ರೆ ಈರುಳ್ಳಿ ಹಾಕಲ್ಲ. ಈರುಳ್ಳಿ ಹಾಕ್ದಂಗೆ ಮಾಡಿದ್ರೆ ಸೇಮ್ ಹೋಟ್ಲಲ್ಲಿ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಈಗ ಒಗ್ಗರಣೆ ಎಲ್ಲ ಬೆಂದಿದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತగ్గಷ್ಟು ಉಪ್ಪು ಹಾಕ್ಕೊಂಡು, ಮತ್ತು ಹುಣ್ಸೆಹಣ್ಣು ರಸ ತೆಗೆದಿಟ್ಕೊಂಡಿದ್ನಲ್ಲ, ಹುಣ್ಸೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗಿಲ್ಲ, ಸುಮ್ಮನೆ ಒಂದು ಕುದಿ ಬಂದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೇಮು ಹೋಟ್ಲಲ್ಲಿ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಇದಕ್ಕಿನ್ನ ಚಟ್ನಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಗೊಜ್ಜು ಸ್ವಲ್ಪ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಅನ್ನ ಬೆರೆಸ್ಕೊಂಡಿದ್ದೀನಿ. ಕಡಲೆಬೀಜ ಲಾಸ್ಟಲ್ಲೇ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಹುಣ್ಸೆಹಣ್ಣು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಮೆತ್ತಗಾಗುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಹುಣ್ಸೆಹಣ್ಣು ಚಿತ್ರಾನ್ನ. ಅವಾಗೆಲ್ಲ ಹುಣ್ಸೆಹಣ್ಣೆ ಜಾಸ್ತಿ ಬಳಸ್ತಿದ್ರು, ಈಗೆಲ್ಲ ಲೆಮನ್ ರೈಸ್ ಬಂದುಬಿಟ್ಟಿದೆ. ನಾವು ಚಿಕ್ಕವರಿದ್ದಾಗ ಡೈಲಿ ಬಾಕ್ಸ್ಗಿದೆ ನಮ್ಮಮ್ಮ ಮಾಡಿಕೊಡ್ತಾಯಿದ್ರು ಹುಣ್ಸೆಹಣ್ಣು ಚಿತ್ರಾನ್ನ. ತುಂಬ ಚೆನ್ನಾಗಿರುತ್ತೆ, ಚಟ್ನಿ ಹಾಕ್ಕೊಂಡು ತಿಂದರೆ. ಊರಿಗೆ ಬಂದ್ವಿ, ರೇಷನ್ ಕೊಡ್ತಿದ್ರು ಅಂತ ರೇಷನ್ ತೊಗೊಳಕ್ಕೆ ಅಂತ ಊರಿಗೆ ಬಂದ್ವಿ. ನೋಡ್ರಿ ಈರುಳ್ಳಿ ಹೂವು ಅವಾಗೊಂದ್ಸಲಿ ತೋರಿಸಿದ್ನಲ್ಲ, ಅವಾಗ ಚಿಕ್ಕದಾಗಿತ್ತು, ಇವಾಗ ಇಷ್ಟು ದೊಡ್ಡದಾಗೈತೆ. ಸ್ವಲ್ಪ ಮೊನ್ನೆ ಮಳೆ ಬಂತಲ್ಲ, ಉಗಾದಿ ಹಬ್ಬದ ಟೈಮಲ್ಲಿ ಮಳೆ ಬರಬಾರ್ದಂತೆ, ಜೊಳ್ಳಾಗೋಗುತ್ತೆ ಅಂತ ಹೇಳ್ತಿದ್ರು. ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನೊಂದು ಸ್ವಲ್ಪ ದಿನ ಇದ್ದರೆ ಸಾಕು, ಆಗೋಗುತ್ತೆ. ಈಗ ಇನ್ನೊಂದು ಚೂರು ಅಲ್ಲಲ್ಲಿ ವೈಟ್ಗಿದ್ದಾವೆ ಕೆಲವು, ಅವೆಲ್ಲ ಒಣಗಿದ್ರೆ ಆದಂಗೆ. ಬೆಳೆ ಚೆನ್ನಾಗಿದ್ದಾಗ ಮಳೆ ಬಂದ್ಬಿಡ್ತು, ಏನು ಮಾಡೋಕ್ಕಾಗುತ್ತೆ, ಮಧ್ಯದಲ್ಲಿ ಮಳೆ ಬಂದರೆ. ಉಗಾದಿ ಹಬ್ಬದ ಟೈಮಲ್ಲಿ ಮಳೆ ಬರಬಾರ್ದು ಅಂತಾರೆ, ಆದರೂ ಬಂದೈತೆ. ದೇವರ ಆಶೀರ್ವಾದ ಚೆನ್ನಾಗಿ ಬಂದರೆ ಸಾಕು. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ. ಲೈಕ್, ಶೇರ್, ಕಮೆಂಟ್ ಪ್ಲೀಸ್ ಸಪೋರ್ಟ್ ಮಾಡಿ.